ದಲಿತ ಸಮುದಾಯದ ಸಚಿವರ ಸಭೆಗೆ ಬ್ರೇಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಅದರ ಬಗ್ಗೆ ಹೆಚ್ಚು ಮಾತನಾಡಬೇಡಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಅವರ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ದಲಿತ ಸಮುದಾಯ ಅಂತ ಬಂದಾಗ ಆ ಸಮುದಾಯ ತಿರುಗಿ ಬಿದ್ರೆ ನೀವು ಸಿಎಂ ಆಗುವಂತ ಕನಸಾಗಿ ಉಳ್ಕೊಳ್ಳುತ್ತೆ, ಭಗ್ನ ಆಗ್ಬಿಡುತ್ತೆ. ನನಸಾಗಬೇಕು ಅಂದ್ರೆ ಯಾವುದೇ ರೀತಿಯ ಹೇಳಿಕೆಗಳನ್ನ ಅಥವಾ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಹೋಗಬೇಡಿ. ದಲಿತ ವಿಚಾರ ಬಂದಾಗ ಯಾವುದೇ ಹೇಳಿಕೆಗಳನ್ನ ನೀವು ನೀಡಬೇಡಿ. ಸಭೆಗೆ ನೀವೇ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿದ್ದೀರಿ ಅಂದ್ರೆ ದಲಿತ ಸಮುದಾಯದವರು ಸಭೆ ನಡೆಸೋದಕ್ಕೆ ಅಂತ ಹೊರಟಾಗ ದಲಿತ ಸಚಿವರೇನಿದ್ದಾರೆ ಆ ಸಭೆ ನಡೆದೇ ಇರೋ ರೀತಿಯಾಗಿ ನೀವೇ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿದ್ದು ಅಂತೇಳಿ ಗೊತ್ತಾಗಿದೆ. ಹೀಗಾಗಿ ಈ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಮುಖ್ಯಮಂತ್ರಿ ಕನಸೇನಿದೆ ನನಸಾಗೋದಕ್ಕೆ ಸಾಧ್ಯ. ಆದಷ್ಟು ಸಮಸ್ಯೆಯನ್ನ ತಿಳಿಯಾಗಿಸುವಂತ ಪ್ರಯತ್ನ ಮಾಡಿ ಅಂತ ಆಪ್ತರು ಸಲಹೆ ಕೊಟ್ಟಿದ್ದಾರಂತೆ. ಆಪ್ತರ ಸಲಹೆಯಂತೆ ಈ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ಈ ವಿಚಾರದ ಬಗ್ಗೆ ಮಾತನಾಡ್ತಾ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ದಲಿತ ಸಚಿವರೇನಿದ್ದಾರೆ, ಶಾಸಕರೇನಿದ್ದಾರೆ, ಅವರು ಸಭೆ ನಡೆಸಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ರು. ಆ ಸಭೆ ಈಗ ಪೋಸ್ಟ್ಪೋನ್ ಆಗಿದೆ. ಸಭೆ ಪೋಸ್ಟ್ಪೋನ್ ಆಗೋದಕ್ಕೆ ಕಾರಣ ಏನು? ಹೈಕಮಾಂಡ್ ಬ್ರೇಕ್ ಹಾಕಿದ್ದು. ಬಟ್ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಅಂತೇಳಿ ಈಗ ಒಂದಷ್ಟು ಜನರು ರಿಯಾಕ್ಟ್ ಮಾಡಿದ್ದನ್ನ ನೀವು ಗಮನಿಸಿದ್ದೀರಾ, ದಲಿತ ಸಚಿವರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಏನಾದರೂ ಅಪ್ಪಿತಪ್ಪಿ ಏನಾದರೂ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಬಿಟ್ರೆ ಅವರಿಗೆ ಇರುವಂತ ಬೆಂಬಲ ಕಡಿಮೆ ಆಗುತ್ತೆ, ಬೆಂಬಲಿಗರಾಗಿರುವಂತ ಸಚಿವರ ಸಂಖ್ಯೆ ಕಡಿಮೆ ಆಗುತ್ತೆ, ಶಾಸಕರ ಸಂಖ್ಯೆ ಕಮ್ಮಿ ಆಗುತ್ತೆ. ಹೀಗಾಗಿ ನೀವು ಎಚ್ಚರಿಕೆ ವಹಿಸಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅವರ ಒಂದಷ್ಟು ಆಪ್ತ ಸಚಿವರಿರ್ತಾರೆ, ಶಾಸಕರಿರ್ತಾರೆ. ಈಗ ಒಂದು ಸರ್ಕಾರ ಅಂತ ಬಂದಾಗ ಸಿದ್ದರಾಮಯ್ಯನವರ ಬಳಗ ಬೇರೆ ಇರುತ್ತೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಗ ಇರುತ್ತೆ. ಸಿದ್ದರಾಮಯ್ಯ ಅಂತ ಬಂದಾಗ ಅಹಿಂದ ನಾಯಕ, ಡಿಕೆ ಶಿವಕುಮಾರ್ ಅಂತ ಬಂದಾಗ ಒಕ್ಕಲಿಗ ನಾಯಕ. ಒಕ್ಕಲಿಗ ನಾಯಕರ ಪ್ರಾಬಲ್ಯ ಇರಬೇಕು ಅಂತ ಒಕ್ಕಲಿಗ ನಾಯಕರೇನಿದ್ದಾರೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಕೆಲವೊಂದು ಸಲಹೆ ಕೊಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಈ ಒಂದು ಸಲಹೆ ಬಂದಿದೆ.